ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟ ಭಯಂಕರ ಅಲ್ಲ. ಸೇರಿದ್ಯಾ ವಾ ಶ್ಯಾಮ ಮೊನ್ನೆ ನಮ್ಮನೆ ಬರತ್ತ ಸರ್, ನಂದು ಗುರ್ತುಂಟಾ? ಯೋಗ ಪಟು ಗುರ್ತುಂಟಾ? ಕವಿತಾ ನರ್ಸ್. ನಂದು ಗುರ್ತಿಲ್ಲ. ಓಡ್ತಿದ್ದೆ ಗ್ರೌಂಡ್ ಅಲ್ಲಿ. ನೀವು ಓಡಿಸಿದ್ದಾರೆ. ಆಗ ನಾವು ಪಿ.ಟಿ. ಮಾಸ್ಟರ್, ಕನ್ನಡ ಮಾಸ್ಟರ್ ಎಲ್ಲ ನಾನು ನನ್ನ ಕಾರ್ ನಂದೊಂದು ಹಳತ್ತು ಕಾರ್, ಹೊಸ ಕಾರ್ ತುಟಿ ಎಲ್ಲ ಕಂಡ್ರು ಅಮ್ಮ ಅಮ್ಮ ಹುಷಾರಿದ್ದ. ಹೌದಾ? ಅಮ್ಮ ಇಂದಿರಾ ಹಾಲಂಬಿ. ಇಂದಿರಾ ಹಾಲಂಬಿ ನೆನಪಿದೆ. ಇಲ್ಲಿ ಕೆಲವರಿಗೆಲ್ಲ ವಿಷಯ ಗೊತ್ತಿಲ್ಲ. ಎಂತ ಎಂತ ಕಡೆ ಶಿವಪ್ರಸಾದನ ಬ್ಯಾಚಿನವರೆಲ್ಲ ಒಟ್ಟಾಗಿ ವೆಲ್ಕಮ್ ನಮಸ್ತೆ ನಮಸ್ತೆ. ಅಮ್ಮ ಸಿಕ್ಕಿದ್ರಿ ಈಗ? ಸುಪ್ರೀತಾ ಒಂಚೂರು ಮಿತ್ತಿ. ಸರ್ ಬನ್ನಿ ಸರ್ ಮೇಲೆ. ಓ ರಮೇಶ್ ಅಣ್ಣ, ರಮೇಶ್ ಅಣ್ಣ, ಕವಿತಾ 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 ರಮೇಶ್ ಅಣ್ಣ ಎಂಕಲ್ಲ ಅಣ್ಣ ಒಂದು ಶಾಲೆದ. ರಮೇಶ್ ಅಣ್ಣ ಆಯ್ತಲ್ಲ, ರಮೇಶ್ ಅಣ್ಣ ಬೆಲ್ ಬೆಲ್ ಪೂರ್ಣಿ ಇಲ್ಲ. ನಾನು ರಮೇಶ್ ಅಣ್ಣ ಕರೆಕ್ಟ್ ಟೈಮ್ ಬೆಲ್ ಇತ್ತೆ ಇತ್ತೆ ಪೊಟ್ಟಡು ಯಾನ್ ರಮೇಶ್ ಅಣ್ಣ ನೊಟ್ಟು. ಇದು 3ನೇ ಕಡೆಯಲ್ಲಿ ಆಗ್ತಾ ಇರೋದು ನಮ್ಗೆ. ಯಾವ ಕಾಲದಲ್ಲಿ 10 ವರ್ಷ ಹಿಂದೆ ಆಗಿತ್ತು. ಮರುದಿವಸ ಮಗ ಜಾಬಿಗೆ ಸೇರ್ಲಿಕ್ಕೆ ಮೇಡಮ್ ಬನ್ನಿ. ಪುಂಡಲೀಕ ಮೇಡಮ್. ಇದು ಮಾಧವ, ಒಳ್ಳೆ ಅಡಿಗೆ ಬಿಟ್ರು. ಮಾಧವ ಒಳ್ಳೆ ಅಡಿಗೆ ಬಿಟ್ರು ಮ್ಯಾಮ್. ಬಾಲಕೃಷ್ಣ ಬೈರಿ, ಸ್ವಲ್ಪ ಬೈರಿ ಬೈರಿ ಮ್ಯಾಮ್. ಅವಳದೊಂದು ವಿಡಿಯೋ ಮಾಡಿದ್ರೆ ಮತ್ತೆ ಬೈತಾಳೆ ಅವಳು.
ಮುಖ್ಯೋಪಾಧ್ಯಾಯರಾಗಿದ್ದಂತಹ ರವಿಶಂಕರ್ ಸರ್ ಅವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯಲ್ಲಿ 96ನೇ ಇಸ್ವಿಯ ಸಂದರ್ಭದಲ್ಲಿ ಉತ್ತಮ ದೈಹಿಕ ಶಿಕ್ಷಕರಾಗಿದ್ದಂತಹ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಸೀತಾ ನದಿ ವಿಠಲ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಇನ್ನು ನಮ್ಮೆಲ್ಲರಿಗೆ ಯಾವುದೇ ಪಿರಿಯಡ್ ಇರಲಿ, 3-4ನೇ ಪಿರಿಯಡ್ ಇರಲಿ, ಬೆಳಗಿನದ್ದು ಸಾಮಾನ್ಯ ಮಧ್ಯಾಹ್ನ ಇರಲಿ, ಹೊಟ್ಟೆ ಹುಣ್ಣುವಾಗಷ್ಟು ನಗಡಿಸ್ತಿದ್ದಂತಹ ನಮ್ಮ ನೆಚ್ಚಿನ ಕನ್ನಡ ಅಧ್ಯಾಪಕರಾಗಿದ್ದ ಮುರಳೀಧರ ಹಾಲಂಬಿ ಅವರನ್ನ ಆತ್ರಾಡಿ ಮುರಳೀಧರ ಹಾಲಂಬಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ನಮಗೆ ಸಮಾಜ ವಿಜ್ಞಾನವನ್ನು ಬೋಧಿಸಲು SSLC ಬ್ಯಾಚಿನ ಹೊತ್ತಿಗೆ ನಮಗೆ ಬಂದಂತಹ ಶ್ರೀಮತಿ ಉಮಾ ಮೇಡಮ್ ಇವಾಗ ಪ್ರಸ್ತುತ ಬ್ರಹ್ಮಾವರದ BO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಹಾಗೂ ನಮ್ಮೊಂದಿಗೆ ಗಣಿತ ಶಿಕ್ಷಕರಾಗಿ ಇದ್ದಂತಹ ಅತಿಥಿ ಶಿಕ್ಷಕರಾಗಿ ಯಾವಾಗ ನಮ್ಮ ಜೊತೆ ಇದ್ದಂತಹ ನರಸಿಂಹ ನಾಯಕ್ ಇವಾಗ ಪ್ರಸ್ತುತ ಶಿರ್ಲಾಲ್ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಈಗ ತಾನೇ ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮೊಂದಿಗೆ ಕಳೆದಂತಹ ನಮ್ಮ ಪ್ರೀತಿಯ ರಮೇಶಣ್ಣ ಬೈಲೂರು, ಸೊ ರಮೇಶಣ್ಣನನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಪ್ರಸ್ತುತ ಈ ಸಂಸ್ಥೆ ಸರ್ಕಾರಿ ಪ್ರೌಢಶಾಲೆ ಶಿವಪುರದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶ್ರೀಮತಿ ಶರ್ಮಿಳಾ ಮೇಡಮ್ ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನನ್ನೆಲ್ಲ ನೆಚ್ಚಿನ ಶಿಕ್ಷಕಿಯಾಗಿರೋದ್ರಿಂದ ಎಲ್ಲ ಶಿಕ್ಷಕ ಬಂಧುಗಳೇ ಅಂತ ಬಾಯಲ್ಲಿ ಬರುತ್ತೆ. ನನ್ನೆಲ್ಲ ಸ್ನೇಹಿತರು ಸಹಪಾಠಿಗಳನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ರೂವಾರಿಯಾಗಿದ್ದುಕೊಂಡು ತುಂಬಾನೇ ಕಷ್ಟಪಟ್ಟಂತಹ ಶಿವಪ್ರಸಾದ್ ಅಡಿಗ ಇರ್ಬೋದು, ರಾಜೇಶ್ ಇರ್ಬೋದು, ಭರತ್ ಇರ್ಬೋದು, ಎಲ್ಲರೂ ಇದ್ದಾರೆ ಗ್ರೂಪಲ್ಲಿ. ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮ ನಾನು ನಿನ್ನೆ ಹೇಳಿದ್ದೆ, ನಮಗೆಲ್ಲ ಸನ್ಮಾನ ಮಾಡುವ ಅಗತ್ಯ ಇಲ್ಲ, ನೀವೇ ನಿಮ್ಮನ್ನು ನೋಡುವುದೇ ನಮಗೆ ಖುಷಿ ಆಗ್ತದೆ ಅಂತ. ಆದ್ರೂ ನನ್ನ ಮಾತು ಕೇಳಿಲ್ಲ. ಆಗಲಿ ಬಿಡಿ, ನಿಮ್ಗೆ ಖುಷಿ ಆಗೋದಾದ್ರೆ ನಾವು ಕೂತ್ಕೊಂಡು शुक्रिया क्लासरूम
साक्षात् परब्रह्म तस्मै श्री गुरुवे नमः। गुरुर्ब्रह्मा गुरुर्विष्णु गुरुर्देवो महेश्वर गुरुः साक्षात् परब्रह्म तस्मै श्री गुरुवे नमः। नर को हमारे तुमने तराशा आँखों ಈ ಎಲ್ಲ ಶಿಕ್ಷಕರು ಕೂಡ ನಮ್ಮೊಂದಿಗೆ ಇದ್ದಾರೆ. ನಮ್ಮ ಫೋನ್ ಕರೆಗೆ ಅವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಮಗೆ ಇಂಗ್ಲಿಷ್ ವಿಷಯವನ್ನು ಬೋಧಿಸ್ತಾ ಇದ್ದಂತಹ ರಾಮಕೃಷ್ಣ ಭಟ್ ಸರ್ ಇವತ್ತು ನಮ್ಮನ್ನು ಕೂಡಿಕೊಂಡಿದ್ದಾರೆ. ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಎದ್ದು ನಿಂತು ಒಂದು ಜೋರಾದಂತಹ ಚಪ್ಪಾಳೆಯನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಒಬ್ಬ ವಿದ್ಯಾರ್ಥಿಯಲ್ಲಿರುವಂತಹ ಏನು ಅದರಲ್ಲಿ ರಾಮಕೃಷ್ಣ ಭಟ್ರ ಪಾತ್ರನೂ ಇದೆ, ರವಿಶಂಕರ್ ಸರ್ ಪಾತ್ರನೂ ಇದೆ. ಅವರಿಗೆ ಹಿರಿಯರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ಒಂದು ಒಳ್ಳೆಯ ನಾಯಕ ಅಂತ ಹೇಳಬೇಕಾದ್ರೆ ಅವರು ಲಿಖಿತ ಶಿಕ್ಷಕರು. ನಮ್ಮ ಶಾಲೆಯಲ್ಲಿ ನಾವು ಮುಖ್ಯವಾಗಿ ಮುಖ್ಯ ಪಿಲ್ಲರ್ ಅಂತ ಹೇಳ್ತೇವೆ. ತುಂಬ ಅಭಿವೃದ್ಧಿ ಕೆಲಸ ಒಂದು ಸುವರ್ಣ ಯುಗ ಅಂತ ಹೇಳುವುದು. ವಿಠಲ್ ಶೆಟ್ಟರ್ ಬಗ್ಗೆ ನಾನು ಏನು ಹೇಳುವುದಿಲ್ಲ. 97ನೇ ಇಸ್ವಿಯಲ್ಲಿ ನನಗೆ ಆಗಸ್ಟ್ ತಿಂಗಳಲ್ಲಿ ವರ್ಗಾವಣೆಯ ಪತ್ರ ಬಂದಾಗ ನಾನು ಕ್ಲಾಸ್ ಮಾಡ್ತಾ ಇದ್ದೆ ಇಲ್ಲಿ ಕೆಳಗಿನ ಕ್ಲಾಸ್ ರೂಮ್. ಅಳತ್ತಾ ಬಂದ ನಿಮ್ಮ ಟ್ರಾನ್ಸ್ಫರ್ ಮಕ್ಕಳ ಮುಖದ ನೆನಪು ಆಗ್ತದೆ ನನಗೆ. ಅದು ಯಾವ ಶಾಲೆಯನ್ನು ಮಾಡ್ತಾರೆ ಪಕ್ಕನೆ ಉಳಿಯುವ ನೆನಪು ಆಗಲಿಲ್ಲ. ಇಲ್ಲಿ ಜಡಕದವನ ಫೆಬ್ರಿಯವನ ಅಂತ ಕೇಳುವ ಮುಖದ ಬಳಿ ವಾಲಿಬಾಲ್ ಮತ್ತೆ ನೆನಪು ಅಲ್ಲೇ ಬಿಟ್ಟು ಬಂದಿದ್ದೆ. ಲೀಡರ್ ಆದವರಿಗೆ ಗೊತ್ತಿಲ್ಲ ನಿಮಗೆ. ನನ್ನ ಭಾಷೆಯಲ್ಲಿ ಮಾತಾಡಿದ್ರೆ 30 ವರ್ಷದ ಹಿಂದೆ ಮಕ್ಕಳೆಲ್ಲ ತಪ್ಪು ಮಾಡಿದಾಗ ಲೀಡರ್ಗಳಿಗೆ ನಾವು ಪನಿಷ್ಮೆಂಟ್ ಅನ್ನು ಕೊಡ್ತಾ ಇದ್ದೆ. ಉತ್ಸವ ಅಂತ ಹೇಳಿ ಕೂಡ ಹೇಳ್ಬೋದು. ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಾಗಿತ್ತು. ಯಾಕಂತ ಹೇಳಿದ್ರೆ ನಾನು 94-95ರಲ್ಲಿ B.Ed ಪದವಿ ಪಡೆದ ನಂತರ ನನಗೆ ನಮ್ಮ ಶಾಲೆಗೆ ಮಕ್ಕಳ ಸಂಖ್ಯೆ ಮಾತ್ರ ಕಡಿಮೆ ಆಗಿರೋದು, ಮತ್ತೆ ಎಲ್ಲ ದೃಷ್ಟಿಯಿಂದ ಶ್ರೀಮಂತೆ. ಕಲಿಯುವ ಮನವಿನೇ ಕಲಿಸುವುದು ಒಂದೇ. ಯಾವ ರೀತಿ ಈ ಶಾಲೆ ಕಲಿಸಬೇಕು. ಈ ಶಾಲೆಗೆ ಈ ವರ್ಷ ಯಾವುದೆಲ್ಲ ವಿದ್ಯಾರ್ಥಿಗಳು ಹಾಜರಾಗುತ್ತೆ ಅದು 56 ತೊಂದರೆ ಇಲ್ಲ ಅಂತ ಹೇಳಿದರು. ನನ್ನ ಅಂದಾಜಿನ ಪ್ರಕಾರ ಈ ಬಾರಿ ಸರ್ 25 ವಿದ್ಯಾರ್ಥಿಗಳು ಹಾಜರಾಗ್ತಾ ಇದ್ದಾರೆ. 45 ಇತ್ತು ಸರ್ ಸಂಖ್ಯೆ, 49 ಆಯಿತು. ಈಗ 65ಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಖಂಡಿತವಾಗಿಯೂ ರವಿಶಂಕರ್ ಸರ್ ಇದು ಮಾತ್ರ ಕೊಟ್ಟಿದ್ದೇನೂ ಇಲ್ಲ, ನಿಮ್ಮ ಆಶೀರ್ವಾದ ಮಾತ್ರ ಅದು ನಮ್ಗೆ ದೊಡ್ಡದು ಎನ್ನುವಂತ ಆಶಯವನ್ನು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ವ್ಯಕ್ತಪಡಿಸ್ತಾ, ಈ ಎಲ್ಲ ವಿದ್ಯಾರ್ಥಿಗಳು ಇದೇ ನಮ್ಮ ಮುಖದೊಂದಿಗೆ ನೀವು ಸಿಕ್ಕಿದಾಗ ಎಲ್ಲರೂ ಖಂಡಿತವಾಗಿಯೂ ಮಾತನಾಡಿಸ್ತಾರೆ. ನಿಮ್ಮೊಂದಿಗೆ ಸದಾ ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೇವೆ.
ಅದು ಸದಾ ಅವ್ರ ಜೊತೆಗೆ ಇರುತ್ತೆ. ಇನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಗೆ ಮಾತನಾಡ್ತಾ ಇರ್ತಾರೆ. ಸಂತೋಷ ಆದಾಗಲೂ ಕೂಡ ಮಾತನಾಡ್ತೇವೆ, ದುಃಖ ಆದ ಸಂದರ್ಭದಲ್ಲೂ ಕೂಡ ಖಂಡಿತ ಮಾತನಾಡ್ತೇವೆ. ಆಗ್ಲೂ ನಿಮ್ಮ ಮಾರ್ಗದರ್ಶನ ಇರಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಆಕ್ಚುಲಿ 11:30 ಸಭಾ ಕಾರ್ಯಕ್ರಮ Mani sarta baba.
ವೆರಿ ಗುಡ್. ಗುಡ್ ಗುಡ್ ವೆರಿ ಗುಡ್. ಅಲ್ಲೇ ಹೋಗ್ತಾ ಸಿಗಲ್ಲ